ಹಲೋ ಹಲೋ ಮೇಡಮ್ ಹೇಳಿ. ಸರ್ ಹೇಳಿ ಅವಳಿಗೆ ಅವಳು ಕಿತ್ತೋಗಿರೋಳಿಗೆ 4 ಲಕ್ಷ ನನಗ್ ಕೊಟ್ಟಿಲ್ಲ. ಆಯ್ತಾ ಮೇಡಮ್ ಅದೇನ್ ಲೆಕ್ಕ ಇದೆ ಮೇಡಮ್, ಲೆಕ್ಕ ಇದೆ ತಂದ್ಕೊಡ್ತೀನಿ. ಅದೇನ್ ಲೆಕ್ಕ ಇದೆ ಕೊಡಿ ಮೇಡಮ್. ₹1 ನೀವು ಜಾಸ್ತಿ ಕೊಡೋದ್ ಬೇಡ, ನಾವು ಕಮ್ಮಿ ಇಸ್ಕೊಳ್ಳೋದ್ ಬೇಡ. ನಾಳೆ ಕ್ಲಿಯರ್ ಮಾಡ್ಬಿಡಿ. ಲೆಕ್ಕ ಇದೆ. ಅಂದಂಗೆಲ್ಲ ಅನಿಸ್ಕೊಳಕ್ಕೆ ಬೇವರ್ಸಿ ಮುಂಡೆಲ್ಲ ಎಲ್ಲಾರು ಬಂದವ್ರೆ. ಮೇಡಮ್ ಸಮಾಧಾನ ಮೇಡಮ್, ಯಾರು ಬೇವರ್ಸಿ ಇಲ್ಲ, ಸ್ವಲ್ಪ ನೋಡ್ಕೊಂಡ್ ಮಾತಾಡಿ. ಯಾಕಂದ್ರೆ ನಂದು ಮರ್ಯಾದೆ ಹೋಗಿದೆ ಮನೆ ಹತ್ರ. ಅದೇನ್ ಮೇಡಮ್, ನಾಳೆ ತಂದ್ಕೊಡ್ತಾರೆ, ಕ್ಲಿಯರ್ ಮಾಡ್ಬಿಡಿ ಮೇಡಮ್. ಇವಾಗ ಯಾರ್ದೇನಿದೆ ಅವ್ರದ್ದು, ನಂದೇನಿದೆ ನನ್ಗೆ ಹೇಳ್ತಾ ಇದ್ದೀನಿ. ನಾನು ಅದನ್ನ ಮಾತಾಡಿಲ್ಲ ಸರ್, ಇವಾಗ ಮಾತಾಡಿದಿರೋದು ಒಂದೊಂದೇ ಕ್ಲಿಯರ್ ಮಾಡ್ತಿದ್ದೀನಿ ಅಂತ. ನಮ್ಗೇನಾದ್ರು ಕೊಟ್ಟವ್ರ ಅವ್ನ ಕೈಗೆ ಸಿಕ್ಕೋ ನಾವು ಹೋಗ್ಲಿ. ನನಗೆ ಮೇಡಮ್ ನಾನು ಅದನ್ನ ಹೇಳಕ್ ಆಗ್ತಾ ಇಲ್ಲ ಮೇಡಮ್. ಎಲ್ಲ ನನ್ ಮನೆ ಹತ್ರ ಗಲಾಟೆ ಮಾಡ್ತಾವ್ರೆ. ನನ್ಗೆ ಕಂಪ್ಲೇಂಟ್ ಆಗಿ ನಾನ್ ಏನೇನೋ ನಾನು ಹೇಳಲಾರ್ದ ಯಾರನ್ನ ಹೇಳ್ಸಿ ಪಳ್ಸಿ ಆಚೆ ಬಂದಿದ್ದೀನಿ ನಾನು. ನನ್ಗೆ ಗೊತ್ತು. ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಅವ್ರು ಕೊಡೋವರ್ಗು ನಾನು ಅಲ್ಲಿ ಕಂಪ್ಲೇಂಟ್ ಲಾಡ್ಜ್ ಮಾಡಿರ್ತೀನಿ, ನಿಮ್ಮೆಲ್ಲೂ ಕೊಟ್ಟಿರ್ತೀನಿ. ಅಲ್ಲೇ ಬಂದು ಪೊಲೀಸ್ ಅವ್ರಿಗೆ ಕೊಟ್ಟು ಸೆಟ್ಲ್ ಮಾಡಿಸ್ತೀನಿ. ಅಲ್ಲೇ ಬನ್ನಿ. ಏನ್ ಪೊಲೀಸ್ ಅವ್ರು ಕೊಟ್ಟು ಸೆಟಲ್ ಮಾಡ್ಬೇಕು? ಯಾಕಂದ್ರೆ ಈಗ ನನಗ್ ಕೊಟ್ಟಿಲ್ಲ. ನಾನ್ ಕೊಟ್ಟಿರ್ತಾರವಾಗ ಇವಳು ಬಂದಿಲ್ಲ ಆಫೀಸ್ ಹತ್ರ ಮಾತಾಡ. ಮೇಡಮ್ ನಾನ್ ಕೊಟ್ಟಿರೋದು ನಿಮ್ಗೆ ಮೇಡಮ್. ಅವರು ನನ್ಗೆ ಹೇಳ್ತಾ ಇದಾರೆ. ಈಗ ನಾಳೆ ಮೇಡಮ್, ನಾಳೆ ಸ್ಟೇಟ್ಮೆಂಟ್ ತಂದು ಕೊಡ್ತೀನಿ. ಅದೇನಿದೆ ನೋಡ್ಬಿಟ್ಟು ಚೆಕ್ ಮಾಡಿ ಬ್ಯಾಲೆನ್ಸ್ ಏನಿದೆ ನೋಡಿ ಕ್ಲಿಯರ್ ಮಾಡಿ ಮೇಡಮ್. ನನ್ನ ಆಫೀಸ್ ಹತ್ರ ಬಂದ್ರೆ ಸರ್ ನಾನು ಮಲ್ಲೇಶ್ವರಂ ಸ್ಟೇಷನ್ ಅಲ್ಲೇ ಕೊಡೋದು. ಆಯ್ತು ಮೇಡಮ್. ಈಗ ನಿಮ್ಮ ಹತ್ರ ಸ್ಟೇಟ್ಮೆಂಟ್ ಇದೆಯಲ್ಲ ಮೇಡಮ್? ನೀವ್ ಏನಿದ್ಯಾ ಬಂದಿದ್ದೀರಾ, ನಿಮ್ಮೇನಿದ್ಯಾ? ಮೇಡಮ್ ಆಯ್ತು. ಈಗ ಆಯ್ತು, ನಾನೇ ಬರ್ತೀನಿ. ಏನಾದ್ರೂ ನನ್ನ ಆಫೀಸಿಗೆ ನೋಡಿ ಸರ್ ಬಂದ್ರೆ ಸರಿ ಇರಲ್ಲ ಮೇಡಮ್. ಅದು ಈಗ ನಾಳೆ ಬೆಳಿಗ್ಗೆ ನಾನೇ ಬರ್ತೀನಿ. ನಾನು ಸ್ಟೇಟ್ಮೆಂಟ್ ತಗೊಂಡ್ಬರ್ತೀನಿ. ನಿಮ್ ಸ್ಟೇಟ್ಮೆಂಟ್ ಟ್ಯಾಲಿ ಮಾಡಿ. ನಾನು ತರ್ತೀನಿ, ಟ್ಯಾಲಿ ಮಾಡಿ ಮೇಡಮ್. ಯಾವ್ದಿದೆ ನೋಡ್ಬಿಟ್ಟು ಅದೇನಿದೆ ಕ್ಲಿಯರ್ ಮಾಡಿ ಅಷ್ಟೇ. ನಾನೆಲ್ಲ ಲೆಕ್ಕ ಹಾಕಿ ನಾನು ನಿಮಗೆ ಕೊಟ್ಟಿದ್ದೀನಿ. ಅದೇನಿದೆ ಮೇಡಮ್ ಅದೇನಿದೆ ಮೇಡಮ್, ಅದೇನಿದೆ ಬ್ಯಾಲೆನ್ಸ್ ನೋಡಿ ಅದ್ ನಾಳೆ ಕ್ಲಿಯರ್ ಮಾಡಿ. ಯಾಕೆ ಮಾತುಗಳು ಸುಮ್ನೆ ಬೇಡವೇ ಬೇಡ. ಯಾರಿಗೆ ಮಾತಾಡೋರು ಯಾರಿದ್ದಾರೆ? ಮೇಡಮ್ ಈಗ ಕ್ಲಿಯರ್ ಆದ್ರೆ ನಾನು ಆ ಕಡೆ ಬರಲ್ಲ, ಅವಳು ಆ ಕಡೆ ಬರಲ್ಲ. ಏನಕ್ಕೆ ಮೇಡಮ್ ಟೆನ್ಷನ್? ಯಾವ್ದಾಗ್ಲಿ ಹೇಳಿ, ನೀವು ಮಾತಾಡ್ಬೇಕು, ಬಂದ್ ಇಸ್ಕೊಂಡ್ ಹೋಗ್ಬೇಕು ನೀವು. ಮೇಡಮ್ ಅವರು ಇವತ್ತು ಎಲ್ಲ 3 ದಿನದಿಂದ ಸತತವಾಗಿ ಮನೆ ಹತ್ರ ಗಲಾಟೆ ಮಾಡ್ತಾ ಇದಾರೆ. ನನ್ ಮರ್ಯಾದೆ 3 ಕಾಸು ಖರಾಜಾಗೋಯ್ತು, ₹1 ತಿನ್ಲಾರ್ದನು. 4 ಲಕ್ಷ ನೀವ್ ಇಸ್ಕೊಂಡಿದ್ದೀರಂತೆ. ಯಾರ್ ಮೇಡಮ್ ಹೇಳಿದ್ರು 4 ಲಕ್ಷ ಅಂತ? ಯಾರು ಹೇಳಿದಾರೆ ನಿಮ್ಗೆ 4 ಲಕ್ಷ ಅಂತ? ಯಾರ ಹತ್ರ ಹಾಕಿಸ್ಕೊಂಡಿದ್ದೀರೋ ದುಡ್ಡು ನಮಗೇನ್ ಗೊತ್ತು? 4 ಲಕ್ಷ ಅಂತಾರೆ, 8 ಲಕ್ಷ ಅಂತಾರೆ. ಯಾಕೆ ನಾನೇ ಹಾಕ್ಸ್ಕೊಳ್ಳಿ ಮೇಡಮ್ 4 ಲಕ್ಷ? ಯಾರ ಹತ್ರ ಇಸ್ಕೊಂಡಿದ್ದೀರಾ ಸರ್ ಯಾರಿಗ್ ಗೊತ್ತು? ನಮಗೆ ನಿಮ್ಗೆ 4 ಲಕ್ಷ ಅಂತ ಹೇಳಿದವ್ರು ಯಾರು? ಹೇಳಿಸ್ತೀನಿ. ಹೇಳ್ಸಿ ಅವ್ರ ಹತ್ರ ನಾನೇ ಮಾತಾಡ್ತೀನಿ. ನನ್ನ ಹೆಸರು ಹೇಳಿ ಯಾಕೆ ಮತ್ತೆ ಹಾಕಿಸ್ಕೋಬೇಕು? ನಿಮ್ ಹೆಸರು ಹೇಳಿ ಯಾರು ಮೇಡಮ್ ಇಸ್ಕೊಂಡಿದ್ದಾರೆ? ಅದೇನಿದೆ ಬ್ಯಾಲೆನ್ಸ್ ಕೊಟ್ರೆ ನಾನು ಅವ್ರು ಕೊಟ್ಟ ಅವ್ರದ್ದು ಏನೇನು ಕ್ಲಿಯರ್ ಮಾಡ್ಕೊತೀನಿ ಅವ್ರದ್ದು. ಮಾಡ್ಕೊಳ್ಳಿ, ಯಾರು ಬೇಡ ಅಂತ. ಅದೇನು ಬ್ಯಾಲೆನ್ಸ್ ನಾಳೆ ಲೆಕ್ಕ ಹಾಕಿ ಮೇಡಮ್. ಅದ್ ಲೆಕ್ಕ ಹಾಕಿ ನಾಳೆ ಕ್ಲಿಯರ್ ಮಾಡಿಸಿ ಮೇಡಮ್. ಅದ್ ಯಾರು ಬರ ನಿಮ್ಮ ಹತ್ರ. ನನ್ನ ಆಫೀಸ್ ಹತ್ರ ಬಂದ್ರೆ ನಾಳೆ ಮೇಡಮ್ ಕ್ಲಿಯರ್ ಆದ್ರೆ ನಿಮ್ಮ ಹತ್ರ ಯಾಕೆ ಮೇಡಮ್ ಬರ್ತಾರೆ? ಕ್ಲಿಯರ್ ಆಗ್ಲಿ ಅಂತಂದ್ರೆ ಏನೇ ಆಗ್ಲಿ, ತೀರ್ಮಾನ ಆಗೋವರೆಗೂ ನೀವ್ ಬಂದ್ ಅದೇನಿದ್ಯೋ. ಏನ್ ತೀರ್ಮಾನ ಮೇಡಮ್? ಈಗ ನೀವ್ ಹೇಳ್ದಂಗೆ ಬೆಳಿಗ್ಗೆ ಲೆಕ್ಕ ಕೊಡ್ತೀನಿ, ಅದೇನಿದೆ ಕ್ಲಿಯರ್ ಮಾಡ್ಕೊಡಿ. ಮ್ಯಾಟರ್ ಕ್ಲೋಸ್. ಮೇಡಮ್ ನಾನ್ ಹಂಗೆ ಹೇಳಕ್ ಆಗಲ್ಲ ಮೇಡಮ್. ನಾನು ಇಷ್ಟ ದಿನ ಕಾದೆ, ನಾನು ಹಂಗೆ ಹೇಳಕ್ ಆಗಲ್ಲ ಮೇಡಮ್. ಅರ್ಥ ಮಾಡ್ಕೊಳ್ಳಿ. ಅದೇ ನಾನು ಅಲ್ಲೇ ಕೊಡ್ತೀನಿ, ನಾನು ಅಲ್ಲೇ ಇಸ್ಕೊಳ್ಳಿ. ನೀವೆಲ್ಲ ಕೊಡಿ ನಿಮ್ಮದೇನ್ ಲೆಕ್ಕಾಚಾರನ. ಎಲ್ಲಿ ಕೊಡ್ತೀರಾ?